ಕೆಲವೊಂದು ವರ್ಷಗಳಿಂದಲೂ ಕೂಡ ಈ ಮಾದರಿ ಪಂದ್ಯದಲ್ಲಿ ಒಂದು ಅಗ್ರ ಪಂದ್ಯದ ಸ್ಥಾನವನ್ನು ಪಡ್ಕೊಳ್ತಾ ಇರುವಂತಹ ಒಂದು ಹಂತ, ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಜಯಿಸಿರುವಂತಹ ಈ ಒಂದು ತಂಡ ಐಡಿಯಲ್ ಟ್ರೋಫಿಗಾಗಿ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ಅನುಭವಿ ಆಟಗಾರರನ್ನು ಕೂಡಿಕೊಂಡು ಜೆಕೆ ಅಂಕದ ಕಟ್ಟೆ ಒಂದು ಕುಂದಾಪುರ ಪರಿಸರದ ಹಿರಿಯ ತಂಡ. ಈ ತಂಡವು ಕೂಡ ಕೆಲವೊಂದು ವರ್ಷಗಳ ಹಿಂಭಾಗದಲ್ಲಿ ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಜಯಿಸುವ ಮುಖ್ಯನ ಟೆನ್ನಿಸ್ ಬಾಲ್ ವಿಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನೇ ದಾಖಲಿಸಿದಂಥ ಒಂದು ತಂಡ ಜೆಕೆ ಅಂಕದ ಕಟ್ಟೆ. ಯುವ ಆಟಗಾರರನ್ನ ಕೂಡಿಕೊಂಡು ಮತ್ತೆ ಅಂಕಣಕ್ಕೆ ಬರ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ಸೃಜಿತ್ ಅಜಯ್ ಕುಂಜಿಗುಡಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ. ಪ್ರದೀಪ ಶೆಟ್ಟಿ ಮೊದಲ ಓವರ್ಗಾಗಿ, ನಿಯಾಜ್ ಮತ್ತು ಪುರುಷೋತ್ತಮ ಆರಂಭಿಕರ ಮೊದಲ ಚೆಂಡು. ಸಾಗರ್ ಫ್ರಮ್ ಉಡುಪಿ ಚೆಂಡನ್ನು ಅಡ್ಡಾಯಿಸಿದ್ರು, ಒಂದೊಡ ಸೇರ್ಪಡೆ ಕೆಡ್ಕೊಳ್ತಾ ಇದೆ ಜೆಕೆ ಅಂಕದ ಕಟ್ಟೆಯ ಖಾತೆ ಆರಂಭವಾದ ಕೆಡ್ಕೊಳ್ತಾ ಇದೆ. ತಡ ಒಂದು ಮತ್ತೆರಡನೇ ಬಾರಿ ಓಟಗಳಿಗೆ ಪ್ರದೀಪ ಶೆಟ್ಟಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮುನಾಫ್ ಟೌನ್ ಮಾಡಿ ಮತ್ತು ಶಕೀಲ್ ಹೊನ್ನಾಳ HMC ಬೌಲಿಂಗ್ ತುದಿಯನ್ನು ಬಳಸ್ತಾ ಇರುವಂತ ಬೌಲರ್. ಈ ಬಾರಿ ಎರಡನೇ ಚೆಂಡಿನಲ್ಲಿ ಮತ್ತೆ ಪ್ರದೀಪ ಶೆಟ್ಟಿ ಡಾಟ್ ಇಟ್ರು. ಮೂರನೇ ಚೆಂಡು ಲೆಗ್ ಲೈನ್ಸ್ ಹೊಡೆತ ತನ್ಮೂಲಕ ಅಕ್ಷಯ್ ಮಲ್ಪೆ ಚೆಂಡನ್ನ ಮಿಡೌನ್ ಮೇಲ್ಭಾಗದಲ್ಲಿ ಅಡ್ಡಾಯಿಸಿದ್ದಾರೆ. ಮತ್ತೊಂದು ಹೊಡೆದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಡ ಮತ್ತ 2-4. ನಿಯಾಜ್ ಹೊಡೆತ ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಪ್ರಸಿದ್ಧ ಆಚಾರ್ಯ ಶಾರ್ಟ್ ಪಾರ್ಟಿ ಭಾಗದಲ್ಲಿ ಒಂದು ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಂಡದ ಮೊತ್ತ 4 ಚೆಂಡಿನ ಮುಕ್ತಾಯದಲ್ಲಿ 3 ಓಟವನ್ನು ದಾಖಲಿಸ್ತಾ ಇರುವಂತಹ ಜೆಕೆ ಅಂಕದ ಕಟ್ಟೆಯ ತಂಡ ಈ ಒಂದು ವೈಭವ ಪೇರಿತವಾದಂತಹ ಪಂದ್ಯಾಟವನ್ನು ಆಡ್ತಾ ಇದೆ. ಜೆಕೆ ಅಂಕದ ಕಟ್ಟೆ 5ನೇ ಎಸೆತ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಒಂದರ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡ ಮೊತ್ತ ಒಂದು ಹಂತ 4-5 ಚೆಂಡುಗಳು ಮುಕ್ತಾಯವನ್ನು ಕಾಡ್ತಾ ಇದೆ. ಆರಂಭಿಕ ಓವರಿನ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಪ್ರದೀಪ ಶೆಟ್ಟಿ ಎಸೆತಗಾರಿಕೆಯಲ್ಲಿ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ, ಸ್ಟೆಪ್ ಔಟ್ ಮಾಡಿದ್ರು. ಒಂದು ಹಂತದ ಒಂದು ಅತ್ಯುತ್ತಮ ರೀತಿಯ ಓವರ್ ಕೂಡ ಮುಕ್ತಾಯವನ್ನು ಕಾಡ್ತಾ ಇದೆ. ಸೃಜಿತ್ ಅಜಯ್ ಕ್ರಿಕೆಟರ್ಸ್ ಕುಂಜಿಗುಡಿಯ ತಂಡ ಬಹಳಷ್ಟು ಬಾರಿ ಹಗಲು ರಾತ್ರಿ ಪಂದ್ಯಗಳ ಸಂಯೋಜನೆ ಮಾಡಿರುವಂತಹ ಒಂದು ಹಿರಿಯ ತಂಡ ಕೂಡ ಸೃಜಿತ್ ರೂಪದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ನಾವು ಕಂಡ ಹಾಗೆ ಒಂದು ನಾಗೇಶ್ ಅವರ ಒಂದು ಪ್ರವರ್ತನೆಯಲ್ಲಿ ಬಹಳಷ್ಟು ಮಂದಿ ಯುವ ಆಟಗಾರರೆಲ್ಲರೂ ಕೂಡ ಟೆನ್ನಿಸ್ ಬಾಲ್ ವಿಭಾಗದಲ್ಲಿ ಇದೇ ತಂಡದ ಪರವಾಗಿ ಮುಂಚೂಣಿಯನ್ನು ಕಂಡುಕೊಳ್ಳುವ ಮುಖ್ಯವಾಗಿ ಬಹಳಷ್ಟು ಒಂದು ಯಶಸ್ಸನ್ನು ಕಂಡಿದ್ದಾರೆ. ಕೆಲವೊಂದು ವರ್ಷಗಳಿಂದಲೂ ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಆಟವನ್ನು ಆಡಿಕೊಂಡು ಬರ್ತಕ್ಕಂಥ ಈ ಒಂದು ಹಿರಿಯ ತಂಡ ಮೊದಲ ಪ್ರಾಮುಖ್ಯತೆ ಹಂತವನ್ನು ಕಾಣ್ತಕ್ಕಂಥ ಕ್ರಿಕೆಟ್ನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದೆ. ಎರಡನೇವರೆಗಾಗಿ ಸಾಗರ್ ಆಚಾರ್ಯ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತರುವ ಹೆಸರುವಂತ ಆಟಗಾರ. 1-2 ಟೂ ವೀಲರ್ ಬೈಕ್ ಅನ್ನು ಪಡ್ಕೊಂಡಂತ ಆಟಗಾರ ಕೂಡ. ಕಳೆದ ಕ್ರೀಡಾ ಋತುವಿನಲ್ಲಿ ಅತ್ಯುತ್ತಮ ರೀತಿಯ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಪಡ್ಕೊಂಡಿರುವಂತ ಉಡುಪಿಯ ಪರಿಸರದ ಮತ್ತರುವ ಎಸೆತಗಾರ ಬರ್ತಾ ಇದ್ದಾರೆ. 2ನೇ ಓವರ್ಗಾಗಿ ಪ್ರದೀಪ ಹೆಗ್ಡೆ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ಮೊದಲ ಓವರಲ್ಲಿ ತಡ ಮತ್ತು 5-4. ಇಲ್ಲಿ 2ನೇ ಓವರ್ ಕೂಡ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ನೆಟ್ಟ ನೇರ ಹೊಡೆತ, ಬೌಲರ್ ಬ್ಯಾಕ್ ಡ್ರೈವ್ ಮಾಡುವ ಪ್ರಯತ್ನ, ತನ್ಮೂಲಕ ಅನಗತ್ಯದ ಓಟವನ್ನು ದಾಖಲಿಸುವ ಬಲ ಅಂತ ಒಂದು ಬರದಲ್ಲಿ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಜೆಕೆ ಅಂಕದ ಕಟ್ಟೆಯ ತಂಡ. ಸೃಜಿತ್ ಅಜಯ್ ಕುಂಜಿಗುಡಿ ಒಂದು ಮೊದಲ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಅನುಭವಿ ಯುವ ಆಟಗಾರರನ್ನು ಹೊಂದಿರುವಂತಹ ಒಂದು ತಂಡ. ಪ್ರದೀಪ ಶೆಟ್ಟಿ, ಅಕ್ಷಯ್ ಮಲ್ಪೆ, ಚೇತನ್ ಪಾಂಡೇಶ್ವರ, ಸಾಗರ್ ಆಚಾರ್ಯ, ಪ್ರಸಿದ್ಧ ಆಚಾರ್ಯ, ಗಣೇಶ ಯಳ್ಳಂಪಳ್ಳಿ, ನಿಖಿಲ್ ಪಾಂಡೇಶ್ವರ, ಮಹೇಶ ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಮಾದರಿ ಪಂದ್ಯದಲ್ಲಿ ಬಹಳಷ್ಟೊಂದು ಯಶಸ್ಸನ್ನು ಕಂಡಿರುವಂತಹ ಆಟಗಾರರಾದ್ರೆ ಇಲ್ಲಿ ಜೆಕೆ ಅಂಕದ ಕಟ್ಟೆ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಸಾಗರ್ ಹೊಸ ಆಟಗಾರ ಪ್ರಜ್ವಲ್ ಅಂಗಡ ಒಳಭಾಗದಲ್ಲಿ ತನ್ಮದ ಅಡ್ಡ ಹೊಡೆತ ದಾಖಲಿಸಬಲ್ಲದ ಪ್ರಯತ್ನ, ತನ್ಮೂಲಕ ಚೆಂಡು ನಿಯಮದ ಉಲ್ಲಂಘನೆ ಮಾಡುವ ಕಾರಣವಾಗಿ ಸೆಕೆಂಡ್ ವಿಕೆಟ್ ಡೌನ್. 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಜೆಕೆ ಅಂಕದ ಕಟ್ಟೆಯ ತಂಡ.
ಮೊದಲ ಪ್ರಾರಂಭಿಕ ಓವರ್ನಲ್ಲಿ ಒಂದು ಲೆಕ್ಕಾಚಾರದ ಆಟವನ್ನು ಆಡಿರುವಂತಹ ಈ ಒಂದು ತಂಡ ಎರಡನೇ ಓವರ್ನ ಪ್ರಮುಖ ಹಂತದಲ್ಲಿ 2 ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಮತ್ತೋರ್ವ ಅನುಭವಿ ಆಟಗಾರ ಅಬ್ದುಲ್ ಅಂಕಣದ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಗುರುವಾಚಾರ್ಯ ಕರ್ಕಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನು ಉರುಳಿಸ್ತಾ ಇರುವಂತಹ ಸಾಗರ್ ಆಚಾರ್ ಈ ಕ್ರಿಕೆಟ್ ರಂಗದಲ್ಲಿ ಒಂದು ಸಡನ್ಲಿ ಆಗಿ ಒಂದು ಹಂತದ ಜನಪ್ರಿಯತೆಯನ್ನು ಕಂಡುಕೊಂಡಿರುವಂತಹ ಉಡುಪಿಯ ಮೂಲದ ಯುವ ಆಟಗಾರ ಕೂಡ ಸಾಗರ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಐಡಿಯಲ್ ಟ್ರೋಫಿಯಲ್ಲಿ. ಅಬ್ದುಲ್ ಗಸದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ದೊಡ್ಡ ಪೂರೈಕೆಯನ್ನು ಕಂಡುಕೊಂಡು ತಂಡ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 6 ಫಾರ್ 2 ವಿಕೆಟ್ 6-2. ಈ ಓವರ್ನಲ್ಲಿ ಇನ್ನೂ ಕೂಡ 3 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮೊದಲ ಹಂತದಲ್ಲಿ ನಿಯಾಜ್ ಮತ್ತು ಪುರುಷೋತ್ತಮ ಒಂದು ಅತ್ಯುತ್ತಮ ರೀತಿ ಆರಂಭವನ್ನು ಕೊಡಬೇಕಿತ್ತು. ರನ್ಔಟ್ ಮುಖ್ಯವಾಗಿ ಪುರುಷೋತ್ತಮ ಔಟ್ ಆದ್ರು. ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ನಿಯಾಜ್ ವಿಕೆಟ್ ಅನ್ನು ಕಳ್ಕೊಂಡ್ರು. ಸುಂದರ ತಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ನಿಖಿಲ್ ಪಾಂಡೇಶ್ವರ. 6ಕ್ಕೆ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ JK ಅಂಕದ ಕಟ್ಟೆಯ ತಂಡ 30-40 ಗಜಗಳ ಒಂದು ಸ್ಪೆಷಲಿಸ್ಟ್ ಆಟಗಾರ ಅನಿಲ್ ಕಾರ್ವಿ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ಒಂದು ಪಂದ್ಯಾಕೂಟ ಐಡಿಯಲ್ ಟ್ರೋಫಿ 3ನೇ ಆವೃತ್ತಿಯಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ವರ್ಷ ಕಾರ್ವಿಕೆರೆ ಮೈದಾನವನ್ನು ಕಂಡಿರುವಂತಹ ಈ ಒಂದು ಪಂದ್ಯಾಕೂಟ 2ನೇ ಬಾರಿ ಇದೇ ಮೈದಾನ ಒಳಭಾಗದಲ್ಲಿ 2ನೇ ವರ್ಷ ಯಶಸ್ಸುದಾಯಕವಾಗಿ ಮುಗಿಸಿದ್ರು. 2026ಕ್ಕಾಗಿ 3ನೇ ವರ್ಷದ ಸಂಭ್ರಮಾಚರಣೆಯೊಂದಿಗೆ ಟೂರ್ನಮೆಂಟ್ ಸಂಯೋಜನೆ ಮಾಡಲಾಗ್ತಾ ಇದೆ. ಕರ್ನಾಟಕ ಟೆನ್ನಿಸ್ ಬಾಲ್ ನಾರ್ವ ಜನಪ್ರಿಯ ಆಟಗಾರ ಅನಿಲ್ ಕಾರ್ವಿ ಅವರ ಮುಂದಾಳತ್ವದಲ್ಲಿ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಸುದರ್ಶನ ಮಾಡಿ ಹೊಸ ಆಟಗಾರ ಮಾಣಿಗೆ ಎಸೆದಿರುವಂತ ಚೆಂಡು ನೆಟ್ಟ ನೇರ ಹೊಡೆತ ಒಂದೊಡ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 7. ಈ ಓವರಿಂದ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಅಬ್ದುಲ್ಲಾ ಮತ್ತೆ ಸಪೋರ್ಟ್ ಮಾಡಿ ಆಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 7 ಫಾರ್ 3 ವಿಕೆಟ್ಸ್ ಎಂಡ್ ಆಫ್ 2 ಓವರ್. ಮುಕ್ತಾಯ ಕಾಣ್ತಿರುವಂತಹ ಓವರ್ ಸಂಖ್ಯೆ 2. 7ಕ್ಕೆ ಪ್ರಮುಖ 3 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ JK ಅಂಕದ ಕಟ್ಟೆಯ ತಂಡ 8 ಓವರ್ಗಳ ಪಂದ್ಯಾಂಗಣ ಒಳಭಾಗವನ್ನು ಕಾಣ್ತಾ ಇದೆ. 45ರಿಂದ 50 ಸ್ಪರ್ಧಾತ್ಮಕ ಮೊತ್ತ, 50, 55, 60 ಘನತೆ ಗೌರವಾನ್ವಿತ ಮೊತ್ತ, 70ಕ್ಕೂ ಮಿಕ್ಕಿದ ಮೊತ್ತಗಳೆಲ್ಲವೂ ಕೂಡ 8 ಓವರ್ಗಳಲ್ಲಿ ಹೋರಾಟಕಾರಿಯ ಮೊತ್ತವಾಗಿ ಸಾಗುತ್ತೆ. ಮೊದಲ 2 ಓವರ್ಗಳಲ್ಲಿ ನಾಟಕೀಯ ಕುಸಿತವನ್ನು ಕಾಣ್ತಾ ಇರುವಂತಹ ಒಂದು ತಂಡ JK ಅಂಕದ ಕಟ್ಟೆ. ಅದು ಯಾವ ಆಟಗಾರ ಇನ್ನಿಂಗ್ಸ್ ಅನ್ನು ಕಟ್ತಾರೆ ನೋಡಬೇಕಾಗಿದೆ. 3ನೇ ಓವರ್ಗಾಗಿ ಇವಾಗ ಬ್ಯಾಟಿಂಗ್ ಪವರ್ ಪ್ಲೇ. ಕೇವಲ 8 ಮಂದಿ ಮಾತ್ರ ಅಂಕಣ ಒಳಭಾಗದಲ್ಲಿ ಆಡುವಂತಹ ಅವಕಾಶಗಳು. ಅಕ್ಷಯ್ ಮಲ್ಪೆ ಕಡಲ ತಡೆಯ ಮತ್ತೋರ್ವ ಯುವ ಆಟಗಾರ. ಕೆಲವೊಂದು ಪ್ರೀಮಿಯರ್ ಲೀಗ್ಗಳಲ್ಲಿ ಚೆಂಡನ್ನು ತಿರುಗಿಸುವ ಮುಖ್ಯವಾಗಿ ಒಂದು ಮೊದಲ ಅಗ್ರಪಂಥಿ ಆಟಗಾರನಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿರ್ತಕ್ಕಂಥ ಮಲ್ಪೆ ಪರಿಸರದ ಮತ್ತೋರ್ವ ಅನುಭವಿ ಎಸೆತಗಾರ ಬರ್ತಾ ಇದ್ದಾನೆ ಅಕ್ಷಯ್. 3ನೇ ಓವರ್ ಇಲ್ಲಿ ಚಾಲ್ತಿಯನ್ನು ಕಾಣ್ತಾ ಇದೆ. ಹೊಸ ನಿಯಮವನ್ನು ಕಂಡುಕೊಳ್ತಾ ಇರುವಂತಹ 3ನೇ ಆವೃತ್ತಿಯ ಐಡಿಯಲ್ ಟ್ರೋಫಿ ಬ್ಯಾಟಿಂಗ್ ಪವರ್ ಪ್ಲೇ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಸಾಗರ್ ಆಚಾರ್ಯ ಬ್ಯಾಕ್ಔಟ್ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದಾರೆ. ತಂಡ ಮೊತ್ತ 8ಕ್ಕೆ 3. ಈ ಒಂದು ಪ್ರಮುಖ ವೇದಿಕೆ ಕಂಡುಗೊಳಿಸ್ತಾ ಇದೆ. ಒಂದು ಹಂತದಲ್ಲಿ ಬ್ಯಾಟ್ ಝೋನ್ 2 ಡಗ್ಔಟ್ಗಳಿದೆ, ಇನ್ಫೋಡೋಸ್ ಮತ್ತು ಸ್ಪಾಟ್ಸ್ ಔಟ್. ಇವೆಲ್ಲವೂ ಕೂಡ ಈ ಟೂರ್ನಮೆಂಟ್ಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹ ಕೂಡ. ಅಕ್ಷಯ್ ಎಸೆದಿರುವಂತ ಒಂದು ಚೆಂಡು ಅಬ್ದುಲ್ಲಾ ವಿಕೆಟ್ ಬ್ಯಾಕ್ ಫುಟ್ ಹೊಡೆತ ಸುಲಭದ ಸ್ಟ್ರೈಕ್ ರೊಟೆಕ್ಟ್ ಅನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 9ಕ್ಕೆ 3. 8 ಓವರ್ಗಳ ಪಂದ್ಯ 3ನೇ ಓವರ್ ಇಲ್ಲಿ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇ ಮುಖ್ಯವಾಗಿ ಸೃಜಿತ್ ಅಜಯ್ ಕ್ರಿಕೆಟರ್ಸ್ ಕುಂಜಿಗುಡಿಯ ತಂಡ ಅಡ್ಡ ಹೊಡೆದ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ವರ್ಕೌಟ್ ಅನ್ನು ಮಾಡ್ತಾ ಇರುವಂತ
ಕುಂಜಿಗುಡಿ ಸಾಲಿಗ್ರಾಮದ ತಂಡ ಸೃಜಿತ್ ರೂಪದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಮೊದಲ ಹಂತದಲ್ಲೇ ಮೊದಲ ಇನ್ನಿಂಗ್ಸಿನಲ್ಲಿ ಎದುರಾಳಿಗಳ ಮೇಲೆ ಒಂದು ಹಂತದ ಒತ್ತಡವನ್ನು ಹೇರವಲ್ಲಂತ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ತಂಡ. ಮತ್ತೆ ನಾಲ್ಕನೇ ಬಾರಿ ನಾಲ್ಕನೆಯ ಚೆಂಡು ಮತ್ತೆ ಸ್ಟ್ರೈಕ್ ರೊಟೇಟ್. ಒಂದು ಹಂತದಲ್ಲಿ ಮೂರನೇ ಓವರ್ ಬ್ಯಾಟಿಂಗ್ ಪವರ್ ಪ್ಲೇ ಅನ್ನುವಂಥದ್ದು ಬಂದಾಗ ಆಟಗಾರರು ಈ ಒಂದು ಓವರ್ ಅನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕಿತ್ತು. ಈ ಒಂದು ಹಂತ ಬೌಲರ್ ಆ ರೀತಿ ಒಂದು ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಕೇವಲ ಸ್ಟ್ರೈಕ್ ರೊಟೇಟ್ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳೇ ಮತ್ತೆ ಅಕ್ಷಯ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್, ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಮೂರನೇ ಓವರ್ ಚಾಲ್ತಿಯಲ್ಲಿ. ಬಹಳಷ್ಟು ಬಾರಿ ಒಂದು ರಾಜ್ಯಮಟ್ಟ ಪಂದ್ಯಕೂಟವನ್ನು ಕಂಡಿರುವಂತಹ ಒಂದು ಮೈದಾನ ಕೂಡ ಕ್ರಿಕೆಟ್ ಕಾಶಿ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ ಈ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಅಂತಿಮ ಚೆಂಡು ಮತ್ತೆ ಓಟಗಳು ಬರ್ತಲ್ಲ. 3 ಓವರ್ಗಳ ಮುಕ್ತಾಯದಲ್ಲಿ ತಣಮತ್ತ 10ಕ್ಕೆ 3 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇ ಮುಕ್ತಾಯವನ್ನು ಕಡ್ಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಾಂಕಣವನ್ನು ಕಡ್ಕೊಳ್ತಾ ಇರುವಂತ ಈ ಬಾರಿಯ ಐಡಿಯಲ್ ಟ್ರೋಫಿ ನಿನ್ನೆ ದಿನ ಕೆಲವೊಂದು ಮೊದಲ ಹಂತದ ಪಂದ್ಯಾಟಗಳೆಲ್ಲವೂ ಕೂಡ 10 ಓವರ್ಗಳ ಪಂದ್ಯ. ಒಂದಷ್ಟು ಸಮಯಕ್ಕೆ ಹೊಂದಿಕೊಂಡು ಪಂದ್ಯಾಟವನ್ನು ಮುಗಿಸುವಂತ ಒಂದು ಇರಾದೆಯನ್ನು ಇಟ್ಟಿರುವಂತಹ ಅನಿಲ್ ಕಾರ್ವಿ 2 ಓವರ್ಗಳನ್ನು ಕಡಿತ ಮಾಡಿಕೊಂಡು ನಿರಂತರವಾಗಿ 8 ಓವರ್ಗಳ ಪಂದ್ಯಾಟವನ್ನು ಮುನ್ನಡೆಸ್ತಾ ಇದ್ದಾರೆ ಐಡಿಯಲ್ ಟ್ರೋಫಿಗಾಗಿ. ಟೌನ್ ಎಚ್ಆರ್ಸ್ ಯಸ್ಟಾರ್ ಕ್ರಿಕೆಟರ್ಸ್ ತೆಂಕುಬೆಟ್ಟು ಒಕ್ಕೋಡಿ, ಪ್ರದೀಪ್ ಶೆಟ್ಟಿ, ಪ್ರವೀಣ್ ಗಡಿಯಾರ್, ಅಲೋಕ್ ಪುತ್ರಾನ್, ರವೀಂದ್ರ ತೋಳಾರ್, ಇಮ್ರಾನ್ ಹೆಮ್ಮಾಡಿ, ಸಿಟಿ ಸಿಸ್ಟಮ್, ರವೀಂದ್ರ ಹೆಗ್ಡೆ, ಜಾನ್ಸನ್ ಕುಂದಾಪುರ, ಶಕೀಲ್ ಹೊನ್ನಾಳೆ, HMC, ಮುನಾಫ್ ಟೌನ್ ಹೆಮ್ಮಾಡಿ ಇವೆಲ್ಲ ಬ್ಯಾನರ್ಗಳು ಕಂಗೊಳಿಸ್ತಾ ಇದೆ. ಏತನ್ಮಧ್ಯೆ ಸುದರ್ಶನ್ ಮಾಡಿ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ನಿಯಮ ಉಲ್ಲಂಘನೆ ಹೊಡೆತ 4ನೇ ವಿಕೆಟ್ ಆಘಾತವನ್ನು ಕಳ್ಕೊಳ್ತಾ ಇರುವಂತಹ JK ಅಂಕದ ಕಟ್ಟೆಯ ತಂಡ 10ಕ್ಕೆ ಪ್ರಮುಖ 4 ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಈಗಾಗಲೇ ಬೆಳಗಿನ ಬಣದಲ್ಲಿ ಒಂದು ಹಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಸೆಮಿಫೈನಲ್ ಹಂತವನ್ನು ಕಂಡಿತ್ತು. ಮಧ್ಯಾಹ್ನದ ಬಣದಲ್ಲಿ ಯಾವ ತಂಡ ಸೆಮಿಫೈನಲ್ ಪ್ರವೇಶವನ್ನು ಮಾಡುತ್ತೆ ನೋಡಬೇಕಾಗಿದೆ. ಶ್ರೀನಿಧಿ ಹೊಸ ಆಟಗಾರ, ಮತ್ತೆ ಸಾಗರಾಚಾರ್ಯ. ಶ್ರೀನಿಧಿ ಬಹಳಷ್ಟು ತವರಿತ ಹೊಡೆತ ಪ್ರಸಿದ್ಧ ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಒಂದೊಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಣಮತ್ತ 11 ಓಟವನ್ನು ದಾಖಲಿಸ್ತಾ ಇರುವಂತ JK ಅಂಕದ ಕಟ್ಟೆಯ ತಂಡ. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಮಿಡ್ ಆಫ್ ಮತ್ತು ಮಿಡ್ ಆನ್ ನಡುವಣ ಚೆಂಡು ಸೀಮಾ ರೇಖೆಯ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ, 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 4ನೇ ಓವರಿನ ಮುಕ್ತಾಯಕ್ಕಾಗಿ. ಸ್ಕ್ವೇರ್ ಲೆಗ್ ಅಲ್ಲಿ ಆಡುವಂತ ಪ್ರಯತ್ನ, ಮತ್ತೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯದಲ್ಲಿ ತಳಮತ್ತ 17ಕ್ಕೆ 4. 5ನೇ ಓವರ್ ಇಲ್ಲಿ ಪ್ರಾರಂಭದ ಕಾಡುತ್ತೆ. ಮುಂದಿನ ಹಂತಕ್ಕಾಗಿ ಫಜಲ್ ಪ್ರವೀಣ್ ಮಾರ್ಗೋಳಿ
ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಪ್ರವೀಣಾಚಾರ್ ಮಾರ್ಗೋಳಿ. ಐದನೇ ಓವರ್ ಮತ್ತೆ ಇಲ್ಲಿ ಪ್ರಾರಂಭ ಕಾಣ್ತಾ ಇದೆ. ಮಹೇಶ ಗಿಳಿಯಾರು ಪರಿಸರದ ಮತ್ತರ್ವ ಅನುಭವಿ ಎಸೆತಗಾರ ಸೃಜಿತ್ ಅಜಯ್ ಕುಂಜಿಗುಡಿಯ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಐದನೇ ಓವರ್ ಮೊದಲ ಚೆಂಡು ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಪಂಚಜನ್ಯ ಲೈವ್ ನಟ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ. ತಂಡದ ಮೊತ್ತ 18. ಮೂರು ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ತಮರ್ತಿಯಾದ ಹೊಡೆತ ತನ್ಮೂಲಕ ಸೀಮರೆಕ್ಕೆ ಅಂಚಿನಲ್ಲಿ ಒಂದು ಚೆಂಡು ದಾಟಾಯಿಸಿದ್ರು. ತಂಡದ ಮೊತ್ತ 20ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಐದನೇ ಓವರ್ ಮುಕ್ತಾಯಕ್ಕಾಗಿ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಐದು ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಐದು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 20 ಓಟಗಳು. 5 ವಿಕೆಟ್ಸ್ಗಳ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬೌಲಿಂಗ್ ಪವರ್ ಪ್ಲೇ. ಈ ಟೂರ್ನಮೆಂಟಿನ ಮೊದಲ 50 ಚೇತನ್ ಪಾಂಡೇಶ್ವರ ನಿನ್ನೆ ದಿನ ದಾಖಲಿಸಿದ್ದಾರೆ. ಪಾಂಡೇಶ್ವರ ಫ್ರೆಂಡ್ಸಿನ ಪರವಾಗಿ ಇವತ್ತು ಸೃಜಿತ್ ಅಜಯ್ ಕುಂಜಿಗುಡಿಯ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಚೇತನ್ ಪಾಂಡೇಶ್ವರ ಬೌಲರ್ಸ್ ಬ್ಯಾಕ್ ಡ್ರೈವ್. ಪ್ರದೀಪ ಶೆಟ್ಟಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೆಫ್ಟಿ ಸಂದೇಶ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6ನೇ ಓವರ್ ಚಾಲ್ತಿಯಲ್ಲಿ ಬೌಲಿಂಗ್ ಪವರ್ ಪ್ಲೇ ಅನ್ನು ಕಂಡುಕೊಳ್ತಾ ಇದೆ ಸೃಜಿತ್ ಅಜಯ್ ಕುಂಜಿಗುಡಿಯ ತಂಡ. ಸುಂದರತೆ ಒಂದು ಎಸೆತ. ಲೆಗ್ ಬೈಸ್ ಮುಖ್ಯವಾಗಿ ಮತ್ತೊಂದು ದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 22. ಸ್ಲಿಪ್ ವಿಭಾಗದಲ್ಲಿ ಬಹಳಷ್ಟು ಕ್ಷೇತ್ರ ರಕ್ಷಣೆ ಮಹೇಶ ಮಾಡಿದ್ರು. ಕೇವಲ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಂಡು ಆಡ್ತಾ ಇರುವಂತಹ ಒಂದು ತಂಡ 23 ಓಟವನ್ನು ದಾಖಲಿಸ್ತಾ ಇದ್ದಾರೆ. 4ನೆಯ ಚೆಂಡು ಮಿಡೋನ್ನತ್ತ ಪ್ರಭು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೊಂದು ಸೇರ್ಪಡೆ. ತೊಡ ಮತ್ತೆ 24. ಲಾಸ್ಟ್ ಬಾಲ್. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಪ್ರದೀಪ ಶೆಟ್ಟಿ
ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೆಸರನ್ನು ಮಾಡಿರುವಂತ ಆಲ್ರೌಂಡರ್ ಆಟಗಾರ ಕೂಡ ಗಿಳಿಯಾರು ಪರಿಸರದ ಪ್ರದೀಪ ಶೆಟ್ಟಿ. ತಡ ಮತ್ತೆ 24, ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ವೈಡ್ ಬಾಲ್ ಚೆಕಿಂಗ್ ಆಗಿ ಧೃತಿಯ ನೇತ್ರ. ಎಸ್, ವೈಡ್ ಬಾಲ್. ತಂಡದ ಮೊತ್ತ 26. ವೈಡ್ ಬಾಲ್, ಮತ್ತೊಂದು ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ರು. ತಣ ಮೊತ್ತ 27. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ಪೂರೈಕೆ ಬಳಿಕ 6 ಓವರ್ಗಳ ಮುಕ್ತಾಯದಲ್ಲಿ ತಣ ಮೊತ್ತ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮಹೇಶ ಏಳನವರ ಮೊದಲ ಚೆಂಡು ಮತ್ತೆ ತಟ್ಟಿಬಿಟ್ಟಿ ಆಡುವಂತ ಪ್ರಯತ್ನ. ಕೇವಲ ಒಂದರ ಪೂರೈಕೆಯನ್ನು ಕಂಡುಕೊಳ್ತಾ ಇರುವಂತ ಲೆಫ್ಟಿ ಸಂದೇಶ. ಉಡುಪಿಯ ಪರಿಸರದ ಮತ್ತರುವ ಅನುಭವಿ ಆಟಗಾರ ಕೂಡ. ತಡ ಮತ್ತೆ 29ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಶಿವರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಶ್ರೀನಿಧಿ ಒಂದು ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರು. ತಣ ಮೊತ್ತ 33 ಓಟವನ್ನು ದಾಖಲಿಸ್ತಾ ಇದೆ 7ನೇ ಓವರ್ ಚಾಲ್ತಿಯಲ್ಲಿ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ನಾಲ್ಕನೆಯ ಚೆಂಡು ಮತ್ತೆ ಒಂದೊಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಣ ಮೊತ್ತ 34. ಲಾಸ್ಟ್ ಬಾಲ್. ಏಳನೇ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಒನ್ ಬಾಲ್.
ಮತ್ತೆ ತೃತೀಯ ನೇತ್ರದ ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಎಸ್ ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ ಬಹಳ ಉತ್ತಮ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು 7ನೇ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಒನ್ ಬಾಲ್. ಬಹಳಷ್ಟೊಂದು ತಮರ್ತೆ ಹೊಡೆತ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 7 ಓವರ್ಗಳ ಮುಕ್ತಾಯದಲ್ಲಿ ತಡ ಮತ್ತು 45. ಇನ್ನಿಂಗ್ಸಿನ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟರ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ತಾರೆ ನೋಡಬೇಕಾಗಿದೆ. ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ ನಾದೀಶ್ ಕುಂದಾಪುರ ಅವರಿಗೆ ನಾವು ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸಿಕೊಂಡು ವೇದಿಕೆ ಮೇಲ್ಭಾಗಕ್ಕೆ ಬರ್ಮಾಡ್ಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ಚಾಲೆಂಜ್ ಕುಂದಾಪುರದ ಎಲ್ಲ ಆಟಗಾರರು ರೆಡಿ ಇರಿ ಎಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿ ಅಕ್ಷಯ್ ಮಲ್ಪೆ. ಮೊದಲ ಚೆಂಡು ತನ್ಮೂಲಕ ಸಂದೇಶ ಕ್ಲೀನ್ ಬೌಲ್ಡ್. ನಲವತ್ತಕ್ಕೆ 6. ಕಾರ್ತಿಕ್ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ. ಊಟಗಳು ಮತ್ತೆ ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಅಕ್ಷಯ್ ಎಸೆದ ಚೆಂಡು ಸುಲಭದ ಕ್ಯಾಚ್. ಕೆಸಿಆರ್ ಮುಖ್ಯವಾಗಿ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ಕೊನೆ ವಿಕೆಟ್. 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ರಾಘು ಹೊಸ ಆಟಗಾರ. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು ತಡ ಮತ್ತು 41. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್.
ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಚೇತನ್ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ದಾರೆ. ತಂಡದ ಮೊತ್ತ 42. ಅಂತಿಮ ಒಂದು ಚೆಂಡು ಬಾಕಿ ಉಳಿತದೆ. ಲಾಸ್ಟ್ ಒನ್ ಬಾಲ್. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 43-44 ಟಾರ್ಗೆಟ್ ಚೇಂಜ್ ಮಾಡಿಕೊಳ್ಬೇಕಾಗಿದೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಲ್ ಹೊನ್ನಾಳ. ಧನ್ಯವಾದಗಳು ಶರತ್ ಕುಂಬಾಶಿ. ಐಡಿಯಲ್ ಟ್ರೋಫಿಯ ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ನಿನ್ನ ದಿನ ಆರಂಭವನ್ನು ಕಂಡಿತ್ತು. ಮೂರನೇ ಆವೃತ್ತಿಯ ಈ ಐಡಿಯಲ್ ಟ್ರೋಫಿ ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ಈ ಪಂದ್ಯಾಕೂಟ 40 ಗಜಗಳ ಪಂದ್ಯಾಕೂಟದ ಲೆಜೆಂಡ್, ಐಕಾನಿಕ್, ಸ್ಪೆಷಲಿಸ್ಟ್ ಆಟಗಾರ. ಒಂದು ಹಂತದಲ್ಲಿ 30 ಮತ್ತು 40 ಕೆಲವೊಂದು ವಿಶಿಷ್ಟ ರೀತಿಯ ಹೊಡೆತಗಳನ್ನು ಮೊದಲ ಬಾರಿಗೆ ದಾಖಲಿಸಿರ್ತಕ್ಕಂಥವರು ಆಟಗಾರ ಕೂಡ ಅನಿಲ್ ಕಾರ್ವೆ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ ಈ ಬಾರಿಯ ಐಡಿಯಲ್ ಟ್ರೋಫಿ ಇದು. ಮೊದಲ ಓವರ್ಗಾಗಿ ಪ್ರಜ್ವಲ್, ಪ್ರದೀಪ ಶೆಟ್ಟಿ ಮತ್ತು ಚೇತನ್ ಪಾಂಡೇಶ್ವರ ಆರಂಭಿಕ ಆಟಗಾರರು. ನಿಯಾಸ್ ವಿಕೆಟ್ ಕೀಪರ್. ಗುಣಾಂತರವಾಗಿತ್ತು. ಡಬೆಚ್ ಆಗ್ತಾ ಇದೆ. ಪುರುಷೋತ್ತಮ ಚುರುಕಿನ ಒಂದು ಶತರಕ್ಷಣೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಒಂದು ಓಟುಗಳ ಸೇರ್ಪಡೆ. ಇನ್ನಿಂಗ್ಸ್ ಆರಂಭ 1ಕ್ಕೆ ನೋ ಲಾಸ್. ಶ್ರೀಜಿತ್ ಅಜಯ್ ಕುಂಚಿಗುಡಿಯ ತಂಡ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಸಾಗ್ತಾ ಇರುವಂತಹ ಈ ದಾಂಡು ಚೆಂಡಿನ ಸಮರ. ಬಹಳಷ್ಟು ಮಂದಿ ಆಟಗಾರರು ಈ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ದಿನಗಳ ಒಂದು ನಿರೀಕ್ಷೆಯನ್ನು ಕೂಡ ಕಂಡಿರುವಂತಹ ಈ ಪಂದ್ಯಾಕೂಟ, ಬಹಳಷ್ಟು ದಿನಗಳ ಒಂದು ಪರಿಶ್ರಮ ಸಾರ್ಥಕತೆ ಹಂತವನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಇಲ್ಲಿ ಐಡಿಯಲ್ ಟ್ರೋಫಿ ಮುಂದುವರಿಕೆ ಆಗ್ತಾ ಇದೆ. ನಟನೆಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಪ್ರಜ್ವಲ್ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಮತ್ತೆ ಒಂದು ಓಟುಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 2. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಪ್ರದೀಪ ಶೆಟ್ಟಿ. ಬಹಳಷ್ಟು ವರ್ಷಗಳಿಂದ ಈ ಮಾದರಿಯ ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಆಟಗಾರ. ಆರಂಭಿಕ ದಿನಗಳಲ್ಲಿ ಫ್ರೆಂಡ್ಸ್ ಗಿಳಿಯಾರ್ನ ಪರವಾಗಿ ಆಡಿರುವಂತಹ ಪ್ರದೀಪ ಶೆಟ್ಟಿ ಆ ನಂತರ ಸತತವಾಗಿಯೇ ಅಜಯ್ ಕುಂಜುಗುಡಿಯ ಪರವಾಗಿ ಆಡ್ತಾ ಇದ್ದಾರೆ. ತನ್ಮೂಲಕ ಪ್ರದೀಪ ಶೆಟ್ಟಿಯ ಲೆಗ್ ಲೈನ್ ಹೊಡೆತ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡರಿ 4 ಓಟವನ್ನು ದಾಖಲಿಸ್ತಾ ಇರುವಂತಹ ಪ್ರದೀಪ ಶೆಟ್ಟಿ ಇದೇ ತಿಂಗಳು 18 ಮತ್ತು 19 ಅಜಯ್ ಪ್ರೀಮಿಯರ್ ಲೀಗ್ 50,000 ನಗದಿನ ಒಂದು ಪಂದ್ಯಾಕೂಟ
ಸಾಲಿಗ್ರಾಮ ಕಾರ್ಕಳ ಮೈದಾನದಲ್ಲಿ ಸಾಗುತ್ತೆ. ಒಂದು ಬಾರಿ 1 ಲಕ್ಷದ ಗದಿನ ಹಗಲು ರಾತ್ರಿ ಪಂದ್ಯಾಕೂಟವನ್ನು ಆಯೋಜಿಸಿರ್ತಕ್ಕಂಥ ಅಜಯ್ ಕುಂಜಿಗುಡಿಯ ತಂಡ ಅಜಯ್ ಟ್ರೋಫಿಗಾಗಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿತ್ತು. ಈ ಬಾರಿ 50,000 ರೂಪಾಯಿಗಳ ನಗದಿನ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಅಜಯ್ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಸಾಗುತ್ತೆ. ಆ ನಿಟ್ಟಲ್ಲಿ ಶ್ರೀಜಿತ್ ಅಜಯ್ ಕುಂಜುಗುಡಿಯಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ, ಔಟರ್ ಎಡ್ಜ್ ಆಗಿತ್ತು, ತಲಮಲಕ್ಕೋಗಿ ಬೌಂಡರಿ ರೇಖೆಯನ್ನು ಕ್ರಮಿಸ್ತಾ ಇರುವಂತ ಈ ಆಟ 4 ಓಟಗಳ ಸೇರ್ಪಡೆ. ಜೆಕೆ ಅಂಕದ ಗಟ್ಟೆ ಕೂಡ ಇದೆ. ಕ್ರೀಡಾ ಋತುವಿನಲ್ಲಿ 80,000 ರೂಪಾಯಿ ಒಂದು ನಗದಿನ ಲೆಜೆಂಡ್ ಪಂದ್ಯಾಕೂಟವನ್ನು ಆಯೋಜಿಸಿರ್ತಕ್ಕಂಥ ಒಂದು ತಂಡ ಕೂಡ ಕುಂದಾಪುರ ಪರಿಸರದ ಬಹಳಷ್ಟೊಂದು ಹಿರಿಯ ತಂಡ ಜೆಕೆ ಅಂಕದ ಕಟ್ಟೆಯಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಜೆಕೆ ಅಂಕದ ಕಟ್ಟೆ, ಅದೇ ಪರಿಸರ ಒಂದು ತಂಡ ಜಾಲಿ ಅಂಕದ ಕಟ್ಟೆ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ. ಇದೇ ಕ್ರೀಡಾ ಋತುವಿನಲ್ಲಿ ಅದೇ ತಂಡ ಲೆಜೆಂಡ್ಸ್ ಪಂದ್ಯಾಕೂಟವನ್ನು ಆಯೋಜಿಸಿತ್ತು. ಆ ಪರಿಸರದ ತಂಡ ಜೆಕೆ ಅಂಕದ ಕಟ್ಟೆಯಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ತನ್ಮೂಲಕವಾಗಿ ಎಕ್ಸ್ಟ್ರಾ ಕವರ್ ಸೀಮಾ ರೇಖೆ ಕ್ರಮಿಸ್ತಾ ಇರುವಂತ ಚೇತನ್ ಪಾಂಡೇಶ್ವರನ ಈ ಆಟ, ಇಲ್ಲಿ 4 ಓಟಗಳು. ಬಹಳಷ್ಟು ಸಮಯಗಳ ಬಳಿಕ ಚೇತನ್ ಪಾಂಡೇಶ್ವರ ಲಯಕ್ಕೆ ಮರಳ್ತಾ ಇದ್ದಾರೆ. ಅತ್ಯುತ್ತಮ ರೀತಿಯ ಆಟಗಾರ, ಅಜಯ್ ಕುಂಜಿಗುಡಿಯ ಪ್ರಮುಖ ಆಟಗಾರ ಕೂಡ. ಸಂದೇಶ ಶಾರ್ಟ್ ರೈಸಿಂಗ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಕಾಟ್ ಬಿಹೈಂಡ್ ಕ್ರೀಡಾ ಮನೋಭಾವವನ್ನ ತೋರಿಸ್ತಾ ಇರುವಂತ ಚೇತನ್ ಪಾಂಡೇಶ್ವರ ಇಲ್ಲಿ ಕಾಟ್ ಬಿಹೈಂಡ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಪ್ರಸಿದ್ಧಾಚಾರ್. ಮತ್ತೋರ್ವ ಯುವ ಆಟಗಾರನ ಪ್ರವೇಶವನ್ನು ಕಾಣ್ತಾ ಇದೆ. ಅಜಯ್ ಕುಂಜಗುಡಿಯ ತಂಡ ಸತತವಾಗಿ ಉಡುಪಿ ಮೂಲದ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಒಂದು ತಂಡ. ಮಲ್ಪೆಯ ಹರ್ಷಿತ್ ಇವತ್ತು ಇಲ್ಲಿ ಪಂದ್ಯವನ್ನು ಆಡ್ತಾ ಇಲ್ಲ. ಆ ನಿಟ್ಟಲ್ಲಿ ಇವಾಗ ಪ್ರಸಿದ್ಧಾಚಾರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಚವಣ್ ಭಂಡಾರಿ ಅನುಪಸ್ಥಿತಿಯಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಸಂದೇಶ. ಸಂದೇಶ ಎಸೆದಿರುವಂತ ಚೆಂಡು ಅಕ್ರಾಸ್ ಸಿಲೈನ್ ಹೊಡೆತ, ನೇರ ಗುರಿ ಗೋಟಕ್ಕೆ ತಗುಲ್ತಾ ಇಲ್ಲ. ಪುರುಷೋತ್ತಮ ಪ್ರಯತ್ನವನ್ನ ಮಾಡಿದ್ದಾರೆ, ಯಶಸ್ಸು ಮಾತ್ರ ಲಭಿಸ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 20. ಜಯಕ್ಕಾಗಿ ಇನ್ನೂ ಕೂಡ 24 ಓಟಗಳು ಬರಬೇಕಾಗಿದೆ. 2ನೇ ಓವರಿನ ಕೊನೆಯ ಚೆಂಡು, ಅಂತಿಮ ಎಸೆತ.
ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಮತ್ತೆ ದಾಖಲಿಸ್ತಾ ಇರುವಂತ ಪ್ರಸಿದ್ಧಾಚಾರ್ ಅಂತಿಮ ಹಂತದಲ್ಲಿ ಪ್ರಜ್ವಲ್ ಚೆಂಡನ್ನ ಡಾಯಿಸಿದ್ರು. ಆ ನಿಟ್ಟಲ್ಲಿ ಇವಾಗ ಎರಡನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 21. ಯುವ ಆಟಗಾರರ ಪಟ್ಟಿಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಸತತವಾಗಿ ಆಡ್ತಾ ಇರುವಂತಹ ಆಟಗಾರ ಕೂಡ ಪ್ರಸಿದ್ಧಾಚಾರ್. 32 ಜೊತೆಗೆ 40 ಕೂಡ ಒಂದು ರೀತಿಯ ಹೆಚ್ಚಿನ ಒಂದು ಬಳವಳಿಯನ್ನೇ ಪಡ್ಕೊಳ್ತಾ ಇರುವಂತಹ ಜನಪ್ರಿಯ ಆಟಗಾರ ಕೂಡ ಇಲ್ಲಿ ಸೃಜಿತ್ ಅಜಯ್ ಕುಂಜಿಗುಡಿ ಪರವಾಗಿ ಆಡ್ತಾ ಇದ್ದಾರೆ. ಎಡಗೈ ಆಟಗಾರ ಪ್ರಸಿದ್ಧ ಆಚಾರ್. ಮೂರನೇ ಓವರ್ ಬ್ಯಾಟಿಂಗ್ ಪವರ್ ಪ್ಲೇ. ನಿರ್ಣಾಯಕರಾಗಿ ಒಂದೆಡೆ ಸುಜಿತ್ ಗೊಲ್ಲ ಮತ್ತು ಸಂಚಾರಿ ಹರೀಶ್. ಡ್ಯಾನ್ಸಿಂಗ್ ಅಂಪೈರ್ ಸುಜಿತ್ ಗೊಲ್ಲ ಇಲ್ಲಿ ಡ್ಯಾನ್ಸೇ ಮಾಡ್ತಾ ಇಲ್ಲ. ವಿಶ್ವಭಟ್ರ ಕಟ್ಟ ಅಭಿಮಾನಿ ಕೂಡ ಸುಜಿತ್ ಗೊಲ್ಲ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟುಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಕೊಡುವಾಗ 22-22. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ತರ್ಮಲಕವಾಗಿ ಪ್ರಜ್ವಲ್. ಯುವ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವೇರಿಯೇಷನ್ ಆ ನಿಟ್ಟಲ್ಲಿ ಇವಾಗ ಪ್ರಜ್ವಲಿಗೆ ಕೈ ಹಿಡಿತಾ ಇದೆ ಈ ಒಂದು ಸ್ಲೋವರ್ ಎಸೆತ. ಡ್ಯಾನ್ಸರ್ ದಾವಣಗೆರೆಯ ರವಿ. ಓಟಗಳು ಮತ್ತೆ ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಮತ್ತೆ ಮುಂದುವರಿಸ್ತಾ ಇರುವಂತ ಪ್ರಜ್ವಲ್. ಇಲ್ಲಿ ತಂಡದ ಮೊತ್ತ 22 ಓಟಗಳು. ಅಂತಿಮ ಮತ್ತೊಂದು ಗುಡ್ ಲೈನ್ ಡೆಲಿವರಿ. ಲಯಬದ್ಧತೆ ಎಸೆತ. ಈ ಓವರಲ್ಲಿ ಪ್ರಜ್ವಲ್ ಬಹಳ ಉತ್ತಮ ರೀತಿಯ ಒಂದು ಡಾಟ್ ಬಾಲ್ಗಳನ್ನು ಎಸೆತಾ ಇರುವಂತ ಬೌಲರ್. ಆ ನಿಟ್ಟಲ್ಲಿ ಇವಾಗ ಅಂತಿಮ ಒಂದು ಎಸೆತ ಮೂರನೇ ಓವರಲ್ಲಿ ಬಾಕಿ ಇದೆ. ತನ್ಮೂಲಕ ಈ ಬಾರಿ ಪ್ರಜ್ವಲ್ ಎಸೆರುವಂತ ಒಂದು ಚೆಂಡು. ಓಟಗಳು ಬರ್ತಾ ಇಲ್ಲ. ಮೂರನೇ ಓವರ್ ಕೂಡ ಮುಕ್ತಾಯ. 3 ಓವರ್ಗಳ ಮುಕ್ತಾಯದ ಬಳಿಕ 22ಕ್ಕೆ 1. ಇನ್ನು ಕೂಡ ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. ಉಳಿದಿರುವಂತ 30 ಚೆಂಡುಗಳ ಮುಂದೆ 10 ಓವರ್ಗಳ ಪಂದ್ಯವಾಗಿ ನಿನ್ನ ದಿನ ಆರಂಭಿಸಿರ್ತಕ್ಕಂಥ ಈ ಪಂದ್ಯಕೂಟ ಸಮಯವನ್ನು ಉಳಿಸುವಂತ ಒಂದು ನಿಟ್ಟಿನ ಪ್ರಕಾರವಾಗಿಯೇ ಇವತ್ತು ಸಾಗಿರುವಂತ ಎಲ್ಲ ಪಂದ್ಯಗಳು 8 ಓವರಿನ ಪಂದ್ಯವಾಗಿ ಸಾಗ್ತಾ ಇದೆ. ಹೊಸತನವನ್ನು ಮೈಗೂಡಿಸಿಕೊಂಡು ಹೊಸ ಆಯಾಮವನ್ನು ಸೃಷ್ಟಿಸಬೇಕನ್ನುವಂತ ಒಂದು ಸ್ಪಷ್ಟ ಇರಾದೆಯ ಪ್ರಕಾರವಾಗಿ ನಾಕೌಟ್ ಮಾದರಿ ಪಂದ್ಯಕೂಟವನ್ನು ಆಯೋಜಿಸ್ತಾ ಇರುವಂತ ಅನಿಲ್ ಕಾರ್ವಿ ಐಡಿಯಲ್ ಟ್ರೋಫಿಯನ್ನು ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಇದರ ಮಧ್ಯೆ ಪ್ರಸಿದ್ಧ ಆಚಾರ್ ಅಕ್ರಾಸ್ ಲೈನ್ ಹೊಡೆತ ತರ್ಮಲಕವಾಗಿ ಬೌಂಡ್ರಿ. ಶ್ರೀನಿಧಿ ಶಾರ್ಟ್ ಆಗಿರುವಂತಹ ಒಂದು ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಯುವ ಎಸೆತಗಾರ ಬ್ರಹ್ಮಲಿಂಗೇಶ್ವರ ಬೆಳ್ಳಾಲದ ಪ್ರಮುಖ ಆಟಗಾರ ಕೂಡ ಶ್ರೀನಿಧಿ. ಇಲ್ಲಿ ಜೆಕೆ ಅಂಕದ ಕಟ್ಟೆ ಪರವಾಗಿ ಆಡ್ತಾ ಇದ್ದಾರೆ. ನಟನೆಯರ ಹೊಡೆತವನ್ನು ಮತ್ತೆ ದಾಖಲಿಸಿದ್ರು ಪ್ರಸಿದ್ಧಾಚಾರ್. ರಾಘು ಕ್ಷೇತ್ರರಕ್ಷಣೆ ಮಾಡ್ತಾ ಇರುವಂತ ಈ ಸಂದರ್ಭ ಮತ್ತೆ ಓಟುಗಳ ಸೇರ್ಪಡೆ. ತಂಡದ ಮೊತ್ತ 27-27.
ಓಟಗಳು ಬರ್ತಾ ಇವೆ. ಅಂತಿಮ ಹಂತದಲ್ಲಿ ಓಟವನ್ನು ದಾಖಲಿಸಿದ್ರು. ಬಹಳ ಶುದ್ಧ ಮರೆಯಿತು. ಒಂದು ಕ್ಷೇತ್ರರಕ್ಷಣೆನ ಪುರುಷೋತ್ತಮ್ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಇವಾಗ 29. ಜಯಕ್ಕಾಗಿ 15ರ ಅವಶ್ಯಕತೆ. ಶ್ರೀಜಿತ್ ಅಜಯ್ ಕೊಂಜಿಗೋಡಿ ಸಾಲಿಗ್ರಾಮ. ಬಹಳ ಶುದ್ಧ ಮರೆಯಿತು. ಒಂದು ಆಟ ಕವರ್ಸ್ ಅಲ್ಲಿ ಪ್ರದೀಪ ಶೆಟ್ಟಿ ಓಟವನ್ನು ಪೂರೈಸಿಕೊಂಡ್ರು. ಸಿಂಗಲ್ ಆಡ್ ಆಗ್ತಾ ಇದೆ. ತಂಡದ ಮೊತ್ತ 30. 44ರ ಕನಿಷ್ಠ ಮೊತ್ತದ ಚೇಸಿಂಗ್. ಒಂದು ಹಂತದಲ್ಲಿ ಪಂದ್ಯದ ಮೇಲೆ ಬೇಕು ಹಿಡಿತವನ್ನು ದಾಖಲಿಸ್ತಾ ಇರುವಂತಹ ಶ್ರೀಜಿತ್ ಅಜಯ್ ಕೊಂಜಗೋಡಿಯ ತಂಡ. ಇದರ ಮಧ್ಯೆ ವೈಟ್ ಬಾಲ್. ಎಕ್ಸ್ಟ್ರಾ ಸೋಟಗಳಿಗೆ ಅವಕಾಶ ಮಾಡಿಕೊಟ್ಟು ತನ್ಮೂಲಕ ಮತ್ತೆ ಪ್ರಸಿದ್ಧ ಚಾರ್ ದಾಖಲಿಸ್ತಾ ಇರುವಂತ 4 ಓಟಗಳು. ಆ ನಿಟ್ಟಲ್ಲಿ ತಂಡದ ಮೊತ್ತ 35. 6 ಜಯಕ್ಕಾಗಿ 8ರ ಅವಶ್ಯಕತೆ. ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತ ನಾಜೀಶ್ ಕುಂದಾಪುರ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೊಡುವಾಗ 37. 44ರ ಟಾರ್ಗೆಟ್. ಎಸೆತಗಾರಿಕೆಯಲ್ಲಿ ಮತ್ತೆ ಮಾಡಿ ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತಹ ಚಾಲೆಂಜ್ ಕುಂದಾಪುರ ರೆಡಿ ಇರಬೇಕು. ಪ್ರಸ್ತುತ ಪಂದ್ಯದ ವಿಜೇತರು ಚಾಲೆಂಜ್ ಕುಂದಾಪುರವನ್ನು ಎದುರಿಸ್ತಾರೆ. ಬಹಳ ಶುದ್ಧವರಿತು. ಒಂದು ಹೊಡೆತ ತನ್ಮೂಲಕವಾಗಿ ಪ್ರಸಿದ್ಧ 4 ಓಟವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಮಿಡ್ ವಿಕೆಟ್ ಅಲ್ಲಿ ಈ ರೀತಿಯ ಒಂದು ಆಟವನ್ನು ಆಡಿದ್ರು. ಆ ನಿಟ್ಟಲ್ಲಿ ಇವಾಗ ತಂಡದ ಮೊತ್ತ 41. ಜಯಕ್ಕಾಗಿ ಕೇವಲ 3 ಓಟದ ಅವಶ್ಯಕತೆ. ಮೊದಲ ಇನ್ನಿಂಗ್ಸ್ನಲ್ಲಿ ಜೆಕೆ ಅಂಕದ ಕಟ್ಟೆ ಆಟಗಾರ ಒಂದು ರೀತಿಯ ಹಿನ್ನಡೆದಾಯಕವಾಗಿರುವಂತಹ ಆಟವನ್ನು ಆಡಿದ್ರು. ತಂಡದ ಪ್ರಮುಖ ಆಟಗಾರ ಆಗಿರುವಂತಹ ಪುರುಷೋತ್ತಮ್, ನಿಯಾಸ್ ಇವರೆಲ್ಲರೂ ಕೂಡ ಹಿನ್ನಡೆದಾಯಕವಾಗಿರುವಂತಹ ಒಂದು ಆಟವನ್ನು ಆಡಿರುವಂತಹ ಒಂದು ಪೈಕಿಯೇ ಅಂತಿಮ ಘಟ್ಟದಲ್ಲಿ ಕೆಲವೊಂದು ಬೌಂಡರಿಗಳನ್ನು ದಾಖಲಿಸಿರುವಂತಹ ಶ್ರೀನಿಧಿ 44 ಓಟವನ್ನು ಎದುರಾಳಿಗೆ ಟಾರ್ಗೆಟ್ ರೂಪದಲ್ಲಿ ನಿಗದಿಪಡಿಸಿದ್ರು. ಆ ಕನಿಷ್ಠ ಮೊತ್ತ ಶ್ರೀಜಿತ್ ಅಜಯ್ ಕೊಂಜಗೋಡಿಗೆ ಮತ್ತಷ್ಟು ಶ್ಲಾಘನೀಯ ಹಂತವನ್ನು ತಂದು ಕೊಡ್ತಾ ಇದೆ ಜಯದ ವಿಚಾರದಲ್ಲಿ. ಇನ್ಸೈಡ್ ಎಡ್ಜ್ ಹೊಡೆತ. ಒಂದು ಓಟಗಳ ಸೇರ್ಪಡೆ. ನೇರ ಗುರಿಯನ್ನು ಗೊಟ್ಟಕ್ಕೆ ತಗುಲಿಸ್ತಾ ಇರುವಂತಹ ಅಬ್ದುಲ್ಲಾ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಆನ್ ಫೀಲ್ಡ್ ಅಂಪೈರ್. ಯಾವ ರೀತಿಯ ಒಂದು ನಿರ್ಧಾರ ಬರುತ್ತೆ ನೋಡಬೇಕಾಗಿದೆ. ತಂತ್ರಜ್ಞಾನವನ್ನು ಬಳಸುವಂತ ಮತ್ತೆ ಪ್ರಯತ್ನ ಕಿಳಿತಾ ಇರುವಂತಹ ಅಂಪೈರ್ಸ್ಗಳು. ತಂತ್ರಜ್ಞಾನಗಳು ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಅಳವಡಿಕೆಯಾದ ಬಳಿಕ ಕೆಲವೊಂದು ರೀತಿಯ ಸುಲಭದಾಯಕವಾಗಿರುವಂತಹ ಒಂದು ಹಂತವನ್ನು ಕಾಣ್ತಾ ಇರುವಂತಹ ಅಂಪೈರ್ಸ್ಗಳು. ಆ ನಿಟ್ಟಲ್ಲಿ ಆಯೋಜಕರಿಗೂ ಕೂಡ ಸುಲಭದ ವಿಚಾರ.
ನಾಟ್ ಔಟ್. ತನ್ಮೂಲಕ ಪಂದ್ಯವನ್ನು ಜಯಿಸುವಂತ ಎಲ್ಲ ಹಂತವನ್ನು ಸ್ಪಷ್ಟಪಡಿಸ್ತಾ ಇದೆ ಶ್ರೀಜಿತ್ ಅಜಯ್ ಕೋಜಿಗುಡಿ. ಒನ್ ದ ಮ್ಯಾಚ್ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ಶ್ರೀಜಿತ್ ಅಜಯ್ ಕೋಜಿಗುಡಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಅವರನ್ನು ಎದುರಿಸುವ ತಂಡ ಕುಂದಾಪುರ ಪರಿಸರದ ಮತ್ತೊಂದು ಜನಪ್ರಿಯ ತಂಡ ಚಾಲೆಂಜ್ ಕುಂದಾಪುರ. ಈ ಪಂದ್ಯ ಮತ್ತಷ್ಟು ಕುತೂಹಲಕಾರಿಯಾಗಿ ಸಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ನೋಡಿ, ಈ ಟೂ ವೀಲರ್ ಅನ್ನ ನೀವು ತಕ್ಷಣ ತೆರವುಗೊಳಿಸಬೇಕು. KA20 EX4394 ಈ ಸುಜುಕಿ ಟೂ ವೀಲರ್ ಅನ್ನ ನೀವು ತಕ್ಷಣ ಅಲ್ಲಿಂದ ತೆರವುಗೊಳಿಸಿ. ಆ ಟ್ರ್ಯಾಕಿನ ಒಳಗಡೆ ಅದು ಬಂದಿದೆ, ಅದನ್ನ ನಾವು ಸೂಚಿಸ್ತಾ ಇದ್ದೇವೆ. ತಕ್ಷಣ ಟೂ ವೀಲರ್ ಅನ್ನ ನೀವು ತೆರವುಗೊಳಿಸಬೇಕು. ಅಲ್ಲಿ ಮುಕ್ತಾಯ ಕಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಮಾಡಿರುವಂತಹ ಶ್ರೀಜಿತ್ ಅಜಯ್ ಕೊಂಜಗುಡಿ ಆಟಗಾರ ಸಾಗರ್ ಆಚಾರ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡ್ಕೊಳ್ಬೇಕು. ಪಂದ್ಯಾಕೂಟದ ಪ್ರತಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪತಾಂಜಲಿ ಕಿಟ್ ಇರುತ್ತೆ. ಸಾಗರ್ ಪ್ರಮುಖ ವೇದಿಕೆ ಬನ್ನಿ. ಹಲೋ, JK ಅಂಕದಕಟ್ಟೆಯ ಓನರ್ ಅಥವಾ ಕ್ಯಾಪ್ಟನ್ ಯಾರು ಬಂದು ಒಂದು ಇಲ್ಲೇ ಜಯರಾಜ್ ಅವರು ಆಗಮಿಸಿದ್ದಾರೆ. ಗೌರವ ಸ್ಮರಣಕ್ಕೆ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಹಲೋ, ಅಲ್ಲಿ ನೆಟ್ಸ್ ಹತ್ರ ಯಾರು ಟೂ ವೀಲರ್ ನೋಡಿ ಸ್ಕೂಟಿ ಅದೊಂದು ತೆರವು ಮಾಡಬೇಕು. ನಿಮ್ಮದೇ? ಚಾಲೆಂಜ್ ಕ್ಯಾಪ್ಟನ್ ನಾಣ್ಯ ಚಿಮಿಗೆ ಬನ್ನಿ. ಕುಂಜುಗುಡಿ ನಾಯಕ ನಮ್ಮೊಡನಿದ್ದಾರೆ. ಚಾಲೆಂಜ್ ಕ್ಯಾಪ್ಟನ್.
ಧನ್ಯವಾದಗಳು ಫಜಲ್ ಹೊನ್ನಾಳ್ ಅವರ. ಈಗ ಮುಂದಿನ ಪಂದ್ಯಾಟವಾಗಿ ಉಡುಪಿ ಜಿಲ್ಲೆಯಲ್ಲಿ ಹಲೋ, ಚಾಲೆಂಜ್ನ ಚಂದ್ರನ್ ಅವ್ರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಚಂದ್ರ ಚಾಲೆಂಜ್, ಪ್ಲೀಸ್ ಕಮ್ ಟು ದಿ ಡ್ಯಾಸ್. ಕುಂಜುಗುಡಿ ತಂಡ ನಾಣ್ಯ ಜುಮಿಗೆ ಜಯಗಳಿಸಿ ತಮ್ಮ ನಿರ್ಧಾರ ತಿಳಿಸಿ.